ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕ್ರಿಯೇಟಿವಿಟಿ. ಇಲ್ಲಿ ನಾನು 6 ಎಳೆ ದಾರ ತೊಗೊಂಡಿದ್ದೀನಿ, ಹಾಗೆ 0.75 mm ಕ್ರೋಶೆ ತೊಗೊಂಡಿದ್ದೀನಿ. ಮೊದಲು ದಾರಾನ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ಬಟ್ಟೆಗೆ ಲಾಕ್ ಮಾಡಿದ ಮೇಲೆ ಇಲ್ಲಿಗ ನಾನು 4 ಚೈನ್ ಹಾಕೋತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಅದೆಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ಕರೆಕ್ಟಾಗಿ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಸ್ವಲ್ಪ ಹತ್ತಿರಕ್ಕೂ ಮಾಡ್ಕೋಬೇಡಿ, ದೂರಕ್ಕೂ ಮಾಡ್ಕೋಬೇಡಿ, ಕರೆಕ್ಟಾಗಿ ನೋಡ್ಕೊಂಡು ಲಾಕ್ ಮಾಡಿ. ನಾನಿಲ್ಲಿ 2 ಸಲ ಲಾಕ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಒಂದೇ ಸಲ ಬೇಕಿದ್ರೂ ಲಾಕ್ ಮಾಡ್ಬೋದು. ನಾನು 2 ಸಲ ಮಾಡ್ತಾ ಇದ್ದೀನಿ. ಈಗ ನಾನಿಲ್ಲಿ ಒಂದು ರಿಂಗ್ ಬೀಡ್ ಮತ್ತು ರೋಸ್ ಬೀಡ್ ಹಾಕ್ತಾ ಇದ್ದೀನಿ. ರಿಂಗ್ ಬೀಡ್ ಮಧ್ಯದಲ್ಲಿ ರೋಸ್ ಬೀಡ್ ಸೇರಿಸಿ ಈ ಥರ ಕ್ರೋಶೆಗೆ ಮೊದಲು ಹಾಕ್ಕೊಂಡು ಆಮೇಲೆ ಅದನ್ನ ದಾರಕ್ಕೆ ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ರಿಂಗ್ ಬೀಡ್ ರೋಸ್ ಬೀಡ್ ಹಾಕೊಂಡ್ಮೇಲೆ ಮೊದಲು ಅದನ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಳ್ಳೋದಾದಮೇಲೆ ಮತ್ತೆ ಈಗ ನಾನು ಟ್ರಿಪಲ್ ಕ್ರೋಶೆ ಹಾಕೋತಾ ಇದ್ದೀನಿ ಬಟ್ಟೆಗೇನೆ. ನೋಡಿ, ಈ ಥರ ಟ್ರಿಪಲ್ ಕ್ರೋಶೆ ಹಾಕ್ಕೊಳ್ಳಿ. ಟ್ರಿಪಲ್ ಕ್ರೋಶೆ ಹಾಕೊಳ್ಳೋದಾದಮೇಲೆ ನಾನಿಲ್ಲಿ 3 ಚೈನ್ ಹಾಕ್ತಾ ಇದ್ದೀನಿ. ನೋಡಿ, ಈ ಥರ 3 ಚೈನ್ ಹಾಕ್ಕೊಂಡು ಮತ್ತೆ ಈಗ ಮೊದಲಿಗೇನು ಟ್ರಿಪಲ್ ಕ್ರೋಶೆ ಹಾಕಿರ್ತೀವಲ್ವ, ಅದಕ್ಕೇ ನೀವೀಗ ಮತ್ತೆ ಒಂದು ಟ್ರಿಪಲ್ ಕ್ರೋಶೆ ಹಾಕೋಬೇಕು. ನೋಡಿ, ಈ ಥರ ಹಾಕೋಬೇಕು ಟ್ರಿಪಲ್ ಕ್ರೋಶೆ. ಅಂದರೆ ದಾರದ ಮೇಲೆ ಮೊದಲು 2 ಸಲ ತಗೊಂಡು ಆಮೇಲೆ ಈ ಥರ ಹಾಕಬೇಕು. ಈಗ ಒಂದು ಟ್ರಿಪಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಈಗ ಹಾಕಿರೋ ಟ್ರಿಪಲ್ ಕ್ರೋಶೆಗೆ ಆ 3 ಚೈನ್ನ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಲಾಕ್ ಆದಮೇಲೆ ಮತ್ತೆ ಈಗ ಮೊದಲಿಗೆ ಹಾಕಿದ ಟ್ರಿಪಲ್ ಕ್ರೋಶೆಗೆ ಮತ್ತೆ ಈಗ ಟ್ರಿಪಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಒಂಥರ ಸ್ಲ್ಯಾಂಟ್ ಕುಚ್ಚು ಥರ ಬರುತ್ತೆ ಇದು. ಇದೇ ಥರ ನೀವು 8 ಟೈಮ್ಸ್ ಹಾಕಬೇಕಾಗತ್ತೆ. ಒಂದು ಟ್ರಿಪಲ್ ಕ್ರೋಶೆ ಆಮೇಲೆ 3 ಚೈನ್ದು ಟ್ರಿಪಲ್ ಕ್ರೋಶೆಗೆ ಲಾಕ್, ಈ ಥರ 8 ಸಲ ಹಾಕ್ತಾ ಇದ್ದೀನಿ. ಅದು ನಿಮ್ಗೆ ಡಿಪೆಂಡ್ ಆಗುತ್ತೆ. 6 ಬೇಕಿದ್ರೂ ಹಾಕೋಬೋದು. ಒಟ್ಟಿನಲ್ಲಿ ಮೊದಲಿಗೇನು ಟ್ರಿಪಲ್ ಕ್ರೋಶೆ ಹಾಕಿರ್ತೀರಲ್ಲ ಬೇಸಲ್ಲಿ, ಅದು ಫಿಲ್ ಆಗೋ ಥರ ಕಂಪ್ಲೀಟಾಗಿ ಹಾಕ್ತಾ ಹೋಗಬೇಕು. ಇದೇ ಥರ ಆಗ್ತಾ ಹೋಗಿ. ತುಂಬಾ ಸಿಂಪಲ್ ಆಗಿದೆ, ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್. ಇದಲ್ಲದೆ ನನ್ನ ಚಾನಲ್ನಲ್ಲಿ ಸುಮಾರು ಕುಚ್ಚು ವೀಡಿಯೋಸ್ ಇದೆ. ಅದನ್ನೆಲ್ಲನೂ ನೀವು ಒಂದ್ಸಲ ನೋಡಿದರೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆಮೇಲೆ ಸುಮಾರು ಮೆಹಂದಿ ಕ್ಲಾಸಸ್ ಕೂಡ ಇದೆ, ಅದನ್ನು ಕೂಡ ಒಂದ್ಸಲ ನೋಡಿ. ತುಂಬಾ ನಿಮಗೆ ಈಸಿಯಾಗಿ ಮೆಹಂದಿ ಕಲ್ತ್ಕೋಬೋದು. ಆಮೇಲೆ ಕುಚ್ಚು ಹಾಕೋವಾಗ ನಿಮ್ಗೆ ಏನಾದರೂ ಕ್ವಶನ್ಸ್ ಬಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನಾನು ಆನ್ಸರ್ ಮಾಡ್ತೀನಿ. ಹಾಗೆ ನಿಮಗೆ ಬೇರೆ ಯಾವುದಾದ್ರೂ ಕುಚ್ಚು ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಅದನ್ನ ಕೂಡ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಮಾಡಿದ್ದೀನಿ, ಅದಕ್ಕೆ ಕಳಿಸಿ ನಾನು ಅದ್ರ ಮೇಲೇ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಮಾಡ್ತೀನಿ. ನೋಡಿ, ಈಗ ನಾನು ಒಂದು 8 ಸಲ ಹಾಕಿದ್ದೀನಿ. 8 ಸಲ ಟ್ರಿಪಲ್ ಕ್ರೋಶೆ ಹಾಗೆ 3 ಚೈನ್ಸ್ದು ಲಾಕ್. ಈಗ ನಂದು ಮೊದಲಿಗೆ ಹಾಕಿರೋ ಟ್ರಿಪಲ್ ಕ್ರೋಶೆ ಫಿಲ್ ಆಗಿದೆ. ಸೊ ನಾನು ಅದೆಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ನೀವು ತೀರಾ ಹತ್ತಿರಕ್ಕೆ ಅಥವಾ ದೂರಕ್ಕೆ ಲಾಕ್ ಮಾಡ್ಕೊಳ್ಳೋದ್ರಿಂದ ಬಟ್ಟೆ ಸುಕ್ಕಾಗ್ಬಿಡುತ್ತೆ. ನಾನಿಲ್ಲಿ 2 ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಾನು ಮೊದಲಿಗೆ ಹೇಳ್ದಂಗೆ ಆಪ್ಷನಲ್ಲು, ನೀವು ಒಂದೇ ಸಲ ಬೇಕಿದ್ರೂ ಮಾಡ್ಕೋಬೋದು.
ಇದಾದಮೇಲೆ ಇಲ್ಲಿಗ ನಾನು 4 ಚೈನ್ ಹಾಕೋತಾ ಇದ್ದೀನಿ. ಈ 4 ಚೈನು ಕೂಡ ಆಪ್ಷನಲ್, ನಿಮಗೆ ಕುಚ್ಚಬೇಕು ಅಂತಂದರೆ ಇದು ಹಾಕ್ಬೋದು, ಅಥವಾ ಬೇಡ ಅಂದರೆ ಇದೇ ಡಿಸೈನ್ನ ಕಂಟಿನ್ಯೂ ಮಾಡ್ತಾನೂ ಹೋಗ್ಬೋದು. ನಿಮಗೆ ಕುಚ್ಚು ಹಾಕೋದು ಬೇಡ ಅಂತಂದರೆ, ನಾನು ಕುಚ್ಚು ಹಾಕಬೇಕು ಅಂತ ಈ ಥರ ಡಿಸ್ಟೆನ್ಸ್ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 2 ಸಲ ಲಾಕ್ ಮಾಡಿದ್ದೀನಿ ನಾನು ಎಲ್ಲ ಕಡೆನೂ. ಈಗ ಮತ್ತೆ ರಿಂಗ್ ಬೀಡ್ ಮತ್ತು ರೋಸ್ ಬೀಡ್ ಮೊದಲಿಗೆ ಏನು ಹಾಕಿದ್ವಲ್ವ ಅದೇ ಥರನೇ, ಈಗ ಏನು ಸ್ಟೆಪ್ ಫಾಲೋ ಮಾಡಿದ್ವಲ್ವ ಅದೇ ಥರನೇ ಹಾಕೋಬೇಕು. ನಾನಿಲ್ಲಿ ರೋಸ್ ಬೀಡ್ ಬದಲು ಮತ್ತೊಂದು ಬೇರೆ ಬೀಡ್ ಹಾಕ್ತಾ ಇದ್ದೀನಿ, ಹೇಗೆ ಕಾಣುತ್ತೆ ಅಂತ ಸುಮ್ಮನೆ ನೋಡೋಕ್ಕೆ. ನಿಮಗೆ ಆ ರಿಂಗ್ ಬೀಡ್ ಒಳಗೆ ಯಾವ ಬೀಡ್ ಇನ್ಸರ್ಟ್ ಆಗುತ್ತೋ ಆ ಥರ ನೀವು ಯಾವ್ದು ಬೇಕಿದ್ರೂ ಹಾಕೋಬೋದು. ಅತಿ ಚಿಕ್ಕ ಬೀಡ್ ಹಾಕಿದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಸೊ ಅಟ್ಲೀಸ್ಟ್ ಮಿನಿಮಮ್ ಅಂದರೆ ರೋಸ್ ಬೀಡ್ ಇರುತ್ತಲ್ಲ ಅದರಷ್ಟು ಹಾಕಬೇಕಾಗತ್ತೆ. ನೋಡಿ, ಈಗ ನಾನು ಬೀಡನ್ನ ಲಾಕ್ ಮಾಡ್ಕೊಂಬಿಟ್ಟು ಈಗ ಒಂದು ಟ್ರಿಪಲ್ ಕ್ರೋಶನ ಬಟ್ಟೆಗೆ ಹಾಕ್ತಾ ಇದ್ದೀನಿ. ಇದು ಸೇಮ್ ಮೊದಲಿಗೆ ಏನು ಹಾಕಿದ್ವಲ್ವ ಅದೇ ಥರ ಬರುತ್ತೆ ನೋಡಿ. ಅದೇ ಥರ ಹಾಕಿ ಈಗ ಮತ್ತೆ ನಾನೀಗ 3 ಚೈನ್ ಹಾಕ್ಕೊಂಡು ಮತ್ತು ಮೊದಲಿನ ಟ್ರಿಪಲ್ ಕ್ರೋಶೆಗೆ ಮತ್ತೆ ಟ್ರಿಪಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ನೋಡಿ, ಈಗ ಸೆಕೆಂಡ್ ಸ್ಲ್ಯಾಂಟ್ ಆರ್ಚ್ ಕೂಡ ಕಂಪ್ಲೀಟ್ ಆಗಿದೆ. ಇದನ್ನು ಕೂಡ ಈ ಥರ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಹೇಳ್ದಂಗೆ 2 ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಳ್ಳೋದಾದ್ಮೇಲೆ ನಾನೀಗ ಮತ್ತೆ 4 ಚೈನ್ಸ್ ಹಾಕ್ತಾ ಇದ್ದೀನಿ. ಸೊ ನೀವು ಬೇಕಿದ್ರೆ 2 ಈ ಥರ ಆರ್ಚ್ ಹಾಕಿನೂ ಬೇಕಿದ್ರೆ ಒಂದೊಂದು ಕುಚ್ಚು ಹಾಕೋ ಥರ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಹಾಕೋಬೋದು. ಇದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದು ಕಂಪ್ಲೀಟ್ ಆದಮೇಲೆ ಎಕ್ಸ್ಟ್ರಾ ದಾರಾನ ಕಟ್ ಮಾಡ್ಕೊಳ್ಳಿ. ನೋಡಿ, ಡಿಸೈನ್ ಈ ಥರ ಕಾಣುತ್ತೆ. ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.